ಇನ್ನು ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪ್ರಚಾರ ನಡೆಸಿದ್ದಾರೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಬಹಿರಂಗ ಸಮಾವೇಶ ನಡೆಸಿದ್ರು. ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯಿಂದ ಭಾಷಣ. ನೆಹರು ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿತ್ತು ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ, ಪ್ರಬಲವಾದ ದೇಶ ಕಟ್ಟುವುದಕ್ಕೆ ನಾವು ಬುನಾದಿ ಹಾಕಿದ್ದೇವೆ ಅಂತ ಪ್ರಹ್ಲಾದ್ ಜೋಶಿ ಬಿಜೆಪಿಗೆ ಮತ ಹಾಕುವಂತೆ ಮನವಿ ಮಾಡಿದರು. ಅವತ್ತು ಶಿರ್ಪಾಳ ಗ್ರಾಮದ ಜನತೆಯಲ್ಲಿ ತಿಳಿಸೋದೇನೆಂದ್ರೆ, ತಮ್ಮ ಗ್ರಾಮಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಭಾರತ ಸರ್ಕಾರ ಕೊಟ್ಟಿದೆ. ಅದಾದ್ಮೇಲೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ವಿಸ್ತೃತ ಯೋಜನಾ ವರದಿಯನ್ನ ನಮ್ಮಲ್ಲಿ ಕಳಿಸಿದ್ರು. ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು ಇದ್ರು, ನಮ್ಮ ಶಂಕರ್ ಪಾಟೀಲ್ರು, ಬೊಮ್ಮಾಯಿ ಇವರೆಲ್ಲ ಸೇರಿ ನಮ್ಮ ಕಡೆ ಕಳಿಸ್ಕೊಟ್ರು. ಅವಾಗ ಇದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಯೋಜನೆ ಆಗಬೇಕಂದ್ರೆ ಇದನ್ನ ಆಗ್ಬೇಕು. ಆ ಡಿಪಿಆರ್ ಅನ್ನ, ವಿಸ್ತೃತ ಯೋಜನಾ ವರದಿಯನ್ನ ಭಾರತ ಸರ್ಕಾರ ಒಪ್ಕೊಳ್ತಾ ಇಲ್ಲ ಅಂತ ಭಾಷಣ ಮಾಡಿದ್. ನಾವು ಇನ್ನೂ ನಾವು ನೋಡಾಕತ್ತಿದ್ವಿ ಇವ್ರು ಕಳಿಸಿದ್ದ. ಅಷ್ಟ್ರೋಗ ವಿಧಾನಸೌಧದಾಗ ಭಾಷಣ ಮಾಡೋದು. ನಾವು ಎಲ್ಲವೂ ಸರಿಯಾಗಿ ಪರಿಶೀಲನೆ ಮಾಡಿ ಆ ಡಿಪಿಆರ್ ಅನ್ನ ಅಪ್ರೂವಲ್ ಕೊಟ್ಟಂತಹದ್ದು ನರೇಂದ್ರ ಮೋದಿ ಅವರು ಅನ್ನುವಂತಹ ಸಂಗತಿಯನ್ನು ಇವ್ರು ಕೇಳುತ್ತಾರೆ. ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಬಂದೈತೆ, ಅರಣ್ಯ ಈಗಷ್ಟೇ ಕ್ಲಿಯರೆನ್ಸ್. ನಾವೇನ್ ಕಾಲುವೆ ಕಟ್ಟಿದ್ವಿ, ಅದಕ್ಕೆ ಗೋಡೆ ಕಟ್ಟ್ಯಾರ ಇವರು, ನೀರು ಬರಲಾರ್ದಂಗ. ಇವತ್ತು ಮಾತಾಡ್ತಾರ, ನಾವು ಬದ್ದಿದ್ದೀವಿ, ನಾನು ಫಾರೆಸ್ಟ್ ಮಿನಿಸ್ಟರ್ಗೂ ಮಾತಾಡೇನೆ, ನಾವು ಅದನ್ನ ಮಾಡಿಸ್ಕೊಡ್ತೀವಿ, ಹುಲಿದೊಂದು ಸಮಸ್ಯೆ ಬಗೆಹರಿಸಿ ನಾವು ಮಾಡಿ ಕೊಡ್ತೀವಿ ಅನ್ನುವಂತ ಭರವಸೆಯನ್ನ ನಾವು ಕೊಡ್ತಾ ಇದ್ದೀವಿ. ಭಾರತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.